ಇನ್ನು ನಟ ದುನಿಯಾ ವಿಜಯ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. 37ನೇ ವಸಂತ ಪೂರೈಸುತ್ತಿರೋ ವಿಜಯ್ ತಮ್ಮ ನಿವಾಸದಲ್ಲಿ ಜನ್ಮದಿನ ಆಚರಿಸಿಕೊಂಡರು. ಬೆಳಗ್ಗೆಯಿಂದಲೇ ಅಭಿಮಾನಿಗಳ ದಂಡು ವಿಜಯ್ ನಿವಾಸಕ್ಕೆ ದೌಡಾಯಿಸಿತು. ಕುಟುಂಬ ಸದಸ್ಯರು ಮಕ್ಕಳೊಂದಿಗೆ ವಿಜಯ್ ಹುಟ್ಟುಹಬ್ಬ ಆಚರಿಸಿಕೊಂಡರು. ಇದೇ ವೇಳೆ ತಮ್ಮ ಜನ್ಮದಿನದ ಪ್ರಯುಕ್ತ 4 ಬಡ ಯುವಕರಿಗೆ ಆಟೋ ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು. ಖಳನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ವಿಜಯ್ ದುನಿಯಾ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರಾಗಿ ಯಶಸ್ಸು ಗಳಿಸಿದರು. ತಮ್ಮದೇ ಆದ ಆಕ್ಷನ್ ಸ್ಟೈಲ್ನಿಂದ ಸ್ಯಾಂಡಲ್ವುಡ್ನಲ್ಲಿ ಆಕ್ಷನ್ ಹೀರೋ ಆಗಿ ಗುರುತಿಸಿಕೊಂಡಿರುವ ವಿಜಯ್ ಸದ್ಯ ಕನ್ನಡದಲ್ಲಿ ಬೇಡಿಕೆಯ ನಟ. ಅದೇ ತುಂಬ ನಾವು ಕಷ್ಟದಲ್ಲಿದ್ದೀವಿ ಸರ್. ಅವರು ಇವಾಗ ಅದೇ ಬಡವರಿಗೆ ಸಹಾಯ ಮಾಡಬೇಕಂತ ಮಾಡಿದ್ದಾರೆ. ಅದೇ ನಮಗೆ 3 ಹೆಣ್ಮಕ್ಳು, ಒಂದು ಗಾಡಿ ಮಾಡ್ಸೋಕ್ಕಾಗ್ತಾ ಇಲ್ಲ ಅನ್ನೋರು ಅದ್ರ ಒಂದು ಗಾಡಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ಅದೇ ಕುಟುಂಬ ಮಕ್ಕಳನ್ನ ಓದಿಸಿ ಹೆಣ್ಮಕ್ಳಿದೆ ಅಂತ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅನ್ನೋರು ಚೆನ್ನಾಗಿರಬೇಕು. ಫ್ರೆಂಡ್ಸ್ ಎಲ್ಲ ಅವರು ಮನೆಗೆ ಹೋಗಿದ್ದರು. ಆವಾಗ ಅವರು ಅದೇ ಕಷ್ಟದಲ್ಲಿ ಇರೋರಿಗೆ ನಾನು ಸಹಾಯ ಮಾಡ್ತೀನಿ, ಯಾರನ್ನ ಇದ್ದರೆ ಹುಡುಕಿ ಅಂತ ಹೇಳಿದ್ರಂತೆ. ಅವರು ಎಲ್ಲ ಹುಡುಕಿ ನೋಡಿದ್ರು, ನನ್ನ ಕಷ್ಟ ಎಲ್ಲ ಅವರು ನೋಡಿದ್ರಲ್ವ. ಅದು ನಮ್ಮ ಅದೇ ಮಗುಗೆ ಫುಲ್ಲು ಏಟು ಬಿದ್ದು ಸುಟ್ಟೋಗಿತ್ತು ಫುಲ್ಲು. ಅದೆಲ್ಲ ನೋಡಿದ್ರು ನಮ್ಮ ಫ್ರೆಂಡ್ಸು. ಸರಿ ಇವ್ರಿಗೆ ಹೇಳೋಣ ಅಂತ ಹೇಳಿ ಅನ್ನೋರ ಜೊತೆ ಕರ್ಕೊಂಡು ವಿಜಯ್ ಹುಟ್ಟುಹಬ್ಬದ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಗೌರೀಶ್ ಇದ್ದಾರೆ. ಗೌರೀಶ್, ಸೆಲೆಬ್ರೇಷನ್ ಹೆಂಗಿತ್ತು ವಿಜಯ್ ಬರ್ತ್ಡೇದು? ಮತ್ತೆ ಏನಾದರೂ ಮಾತಾಡಿದ್ರ ವಿಜಯ್ ಇವತ್ತು? ಎಸ್ ಹಮೀದ್ ಬೆಳಗಿಂದ ಇಲ್ಲೇ ಇದ್ವಿ. ಅವ್ರ ಬರ್ಡೇ ಸೆಲೆಬ್ರೇಷನ್ ಯಾವಾಗಲೂ ತುಂಬಾ ವಿಭಿನ್ನವಾಗಿ ವಿಶೇಷವಾಗಿರುತ್ತೆ. ಹೋದ್ಸಲ ಅವರು ಸ್ಮಶಾನದಲ್ಲಿ ತಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಾವು ಲೈವ್ ಮಾಡಿದ್ದು ಕೂಡ ನಿಮಗೆ ನೆನಪಿರ್ಬೋದು. ಇವತ್ತು ಅವರು ತಮ್ಮ ಬರ್ಡೇನ 4 ಜನ ಅಂಗವಿಕಲರಿಗೆ ಮತ್ತು ಸ್ವಲ್ಪ ಹಿಂದುಳಿದವರಿಗೆ ಅಂತಂದ್ರೆ ಫೈನಾನ್ಷಿಯಲಿ ಹಿಂದುಳಿದವರಿಗೆ ಆಟೋಗಳನ್ನ ವಿತರಿಸುವ ಮೂಲಕ ತಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರು. ಅದ್ರ ಹೊರತಾಗಿ ಅವರ ಅಭಿಮಾನಿಗಳು ಬರುವಂಥದ್ದು, ವಿಶ್ ಮಾಡುವಂಥದ್ದು ಮತ್ತು ಕನ್ನಡ ಇಂಡಸ್ಟ್ರಿ ಎಲ್ಲ ದಿಗ್ಗಜರು, ನಿರ್ದೇಶಕರು, ನಿರ್ಮಾಪಕರು, ಸ್ಟಾರ್ಗಳು, ವಿಶೇಷವಾಗಿ ನಿರ್ಮಾಪಕರು, ನಿರ್ದೇಶಕರು ಬಂದು ಅವ್ರನ್ನ ವಿಶ್ ಮಾಡುವಂಥದ್ದು ಎಲ್ಲ ನಡೀತಾ ಇದೆ. ಥ್ಯಾಂಕ್ ಯು ಗೌರೀಶ್.